ನಮಸ್ಕಾರ. ಇವತ್ತು ಮುಂದ್ರತ್ನವರು ಏನು ಸುಳ್ಳು ಕೇಸ್ ಹಾಕವ್ರೆ, ಅವ್ರಿವ್ರು ಹೇಳ್ಕೊಟ್ಟಿದ್ದಾರೆ ಅಂತ ಆಪಾದನೆ ಮಾಡ್ತಾ ಇದ್ದಾರೆ. ಅವರ ಸತ್ಯನ ಮರೆಮಾಚಕ್ಕೋಸ್ಕರ ಜನಗಳ ಹತ್ರ ಒಂದು ಸಿಂಪತಿ ಗಿಟ್ಟಿಸ್ಕೊಳ್ಳೋಕ್ಕೆ ಬನ್ನಿ. ಇವತ್ತು ನೀವು ಕಾಲಭೈರವೇಶ್ವರನಿಗೆ ನಾನು ಆಣೆ ಮಾಡೋಣ ಅಂತ ಹೇಳಿದಿರ. ನಾನು ಹೊರಟಿದ್ದೀನಿ ಮುಂದ್ರತ್ನವರೇ, ನೀವು ಬನ್ನಿ, ನಾನು ಆಣೆ ಮಾಡ್ತೀನಿ. ನೀವು ನನ್ನ ಹತ್ರ ಲಂಚ ಕೇಳಲಿಲ್ವಾ? ನಿಮ್ಮ ಮನೆ ದೇವರು ವೆಂಕಟೇಶ್ವರನ ಆಣೆ ಮೇಲೆ ನೀವು ಆಣೆ ಮಾಡಿಸ್ಕೊಳ್ಳಿಲ್ವಾ? ಆ ದಲಿತ ಒಲಿಯನ್ ಮಾತು ಕಟ್ಕೊಂಡು ನೀನು ನನಗೆ ದುಡ್ಡು ಕೊಡಲ್ಲ, ನೀನು ಆ ದೇವ್ರ ಮೇಲೆ ಆಣೆ ಮಾಡು ಅಂತ ನೀನು ನನಗೆ ಹೇಳಲಿಲ್ವಾ? ಬಾ, ನಾನು ಸತ್ಯ ಮಾಡ್ತೀನಿ. ನೀನು ಆ ವೆಂಕಟೇಶ್ವರ ಮೇಲೆ ಆಣೆ ಮಾಡಿಸಿದ್ಯಾ ನನ್ನ ಹತ್ರ ದುಡ್ಡು ಕೊಡಲೇಬೇಕು ಅಂತ. ನೀನು ಅದಾದ್ಮೇಲೆ ಕಾಲು ನೀಡ್ಕೊಂಡು ನನಗೆ ಕಾಲಿಗೆ ಮುಗಿದ್ಬಿಟ್ಟು ನಾನು 5 ವರ್ಷ MLA, ನನ್ನನ್ನು ಯಾರು ಏನು ಮಾಡೋಕ್ಕಾಗಲ್ಲ, ನಾನು ಹೇಳಿದ್ದೆ, ನಾನು ಆಡಿದ್ದೆ ಆಟ ಅಂತ ಕೇಳಲಿಲ್ವ ನೀನು? ನನ್ನ ಹೀನಾಮಾನವಾಗಿ ನನ್ನ ತಾಯಿ ಬೈದೆ, ನನ್ನ ಬೈದೆ, ನನ್ನ ಹೆಂಡ್ತಿನ ಬೈಲಿಲ್ವ? ಇದೆಲ್ಲ ಸುಳ್ಳ ಮುಂದ್ರತ್ನವ್ರೆ? FSL ವರದಿ ಬರಲಿ, ಅದೆಲ್ಲ ಸುಳ್ಳು ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಡ್ಸಿದ್ದಾರೆ ಅಂತ ಹೇಳಿದೆ. ಇದೆಲ್ಲ ಸುಳ್ಳ ಮುಂದ್ರತ್ನವ್ರೆ? ಬನ್ನಿ, ನಾನು ಬರ್ತೀನಿ, ನೀವು ಬನ್ನಿ. ನಾನು ನೇರವಾಗಿ ನಿಮಗೆ ಕರಿತಾ ಇದ್ದೀನಿ, ಬನ್ನಿ. ಹಿಂದೆನೂ ನಿಮಗೆ ಕರೆದಿದೆ, ಬನ್ನಿ. ಯಾವುದಾದ್ರೂ ಒಂದು ಸಾರ್ವಜನಿಕ ಸಭೆಯಲ್ಲಿ ಕೂತ್ಕೊಳ್ಳಿ. ಸತ್ಯಾಂಶ ಇನ್ನೂ ಸಾಕಷ್ಟು ಇದೆ ಮುಂದ್ರತ್ನವ್ರೆ. ನಿಂದು ಇಷ್ಟೇ ಅಲ್ಲ, ಎಷ್ಟು ಹಿಂಸೆ ಕೊಟ್ಟಿದ್ಯಾ ನನಗೆ ನೀನು. ಬಾ, ನೀನು ಸತ್ಯ ಮಾಡು. ನೀನು ಕರೆಕ್ಟಾಗಿದ್ರೆ ಸತ್ಯ ಮಾಡಿಬಿಟ್ಟು ಇಲ್ಲ ನಾನು ಮಾಡಿಲ್ಲ ಅಂತ ಹೇಳು. FSL ಬಂದಿದ ತಕ್ಷಣ ನಾನು ರಾಜೀನಾಮೆ ಕೊಡ್ತೀನಿ ಹಿಂದೆ. ಎಲ್ಲಪ್ಪ ಕೊಟ್ಟೆ ರಾಜೀನಾಮೆ? ಇವಾಗ ಹೇಳ್ತಿ ಇದನ್ನೆಲ್ಲ ಬಿಟ್ಬಿಟ್ಟು ಯಾವುದೋ ಒಂದು ಮೊಟ್ಟೆ ವಿಷಯ ತಗೊಂಬಂದ್ಬಿಟ್ಟು ನೀನು ಸಿಂಪತಿ ಕ್ರಿಯೇಟ್ ಮಾಡ್ಕೊಳಕ್ಕೆ ಹೊರಟಿದ್ಯಾ ಮುಂದ್ರತ್ನವ್ರೆ. ದೇವರು ಯಾವುದೇ ಕಾರಣಕ್ಕೂ ನಿನಗೆ ಕ್ಷಮಿಸಲ್ಲ ಮುಂದ್ರತ್ನವ್ರೆ. ಇದು ನಿನಗೆ ಶಿಕ್ಷೆ ಆಗೇ ಆಗುತ್ತೆ, ತಕ್ಕ ಶಿಕ್ಷೆ ಆಗುತ್ತೆ ಮುಂದ್ರತ್ನವ್ರೆ. ಬನ್ನಿ, ನಾನು ಬರ್ತಾ ಇದ್ದೀನಿ, ನೀವು ಬನ್ನಿ ಮುಂದ್ರತ್ನವ್ರೆ, ಆಣೆ ಮಾಡೋಣ. ನನಗೂ ಬುದ್ಧಿ ಇದೆ ಮುಂದ್ರತ್ನವ್ರೆ, ಬೇರೆಯವ್ರ ಮಾತು ಕೇಳ್ಬಿಟ್ಟು ನಿನ್ನ ಮೇಲೆ ಕಂಪ್ಲೇಂಟ್ ಕೊಡೋಕ್ಕೆ. ಇವತ್ತೇನಾದರೂ ನಾನು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ರೆ ನನ್ನನ್ನು ಬಿಟ್ಟಿರುವ ಮುಂದ್ರತ್ನವ್ರೆ, ಬಿಡ್ತಾ ಇರಲಿಲ್ಲ. ಅದೆಲ್ಲ ಸತ್ಯಾಂಶ ಬಂದಿದೆ, FSL ರಿಪೋರ್ಟ್ ಬಂದಿದೆ. ಬನ್ನಿ, ನನ್ನ ಹತ್ರ ಇದೆ, FSL ರಿಪೋರ್ಟು ಇದೆ. ಬನ್ನಿ, ಹೊರಡ್ತಾ ಇದ್ದೀವಿ ಕಾಲಭೈರವೇಶ್ವರನ ಮೇಲೆ. ನೀನೇ ನನ್ನನ್ನು ಬೈದಿದ್ದು, ನಮ್ಮ ಜಾತಿ ಬೈದಿದ್ದು ನೀನೆ, ದಲಿತರು ಜಾತಿ ಬೈದಿದ್ದು ನೀನೆ. ಬನ್ನಿ ಮುಂದ್ರತ್ನವ್ರೆ, ನಾನು ಬೈದಿಲ್ಲ ಅಂತ ಆಣೆ ಮಾಡಿ. ನನ್ನ ತಾಯಿ ಕರೆದಿದ್ಯಾ, ಅವತ್ತು ವೀರಾವೇಶವಾಗಿ ಮಾತಾಡ್ದಲ್ಲ, ಇವತ್ತು ಹೇಳಲ್ವಾ ನೀನು? ಇವತ್ತು ಹೇಳು ಅದೇ ಥರನೇ, ನಾನೇ ಬೈದಿದ್ದು ಅಂತ ಹೇಳಪ್ಪ. ಈಗ ಯಾಕೆ ನಾನು ಬೈದಿಲ್ಲ ಅಂತ ತಪ್ಪಿಸ್ಕೊತಾ ಇದ್ದಿ? ಬನ್ನಿ, ನಾನು ಕಾಲಭೈರವೇಶ್ವರನ ಹೋಗಿ ಆಣೆ ಮಾಡ್ತಾ ಇದ್ದೀನಿ, ನೀವು ಬನ್ನಿ, ನಾನು ಕರಿತಾ ಇದ್ದೀನಿ. ಬನ್ನಿ ಮುಂದ್ರತ್ನವ್ರೆ.